ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇದು ನಮ್ಮ ಥರ್ಡ್ ಡೇ ಆಫ್ ದ ಟ್ರಿಪ್ ಚಿಕ್ಕಮಗಳೂರು. ಸೊ ನಾವು ಇವತ್ತು ಶೃಂಗೇರಿ ದೇವಸ್ಥಾನ ಕಡೆ ಅದೇವೆ, ಶೃಂಗೇರಿ ಊರಾಗದೇವ್ರಿ. ಇಲ್ಲಿ ಒಂದು ಕಡೆ ಉಳ್ಕೊಂಡೆವು. ಈಗ ನಾವು ಎಲ್ಲರೂ ರೆಡಿಯಾಗಿ ಶೃಂಗೇರಿ ದೇವಸ್ಥಾನಕ್ಕೆ ಹೊಂಟೇವ್ರಿ. ದರ್ಶನ ತೊಗೊಳಕ್ಕೆ, ದೇವ್ರ ದರ್ಶನ ತೊಗೊಳಕ್ಕೆ ಆಲ್ರೆಡಿ 9 ಮೇಲೆ ಆಗೈತಿ. ಸ್ವಲ್ಪ ಇವತ್ತು ಚಿಲ್ ಇರಲಿ ಅಂಥೇಳಿ ನಾವೇ ಲೇಟಾಗಿ ಎದ್ದೇವ್ರಿ. ಅಂದರೆ 2 ದಿನ ಫುಲ್ ಓಡಾಡಿ ಸುಸ್ತಾಗೈತಿ. ಥಂಡಿನೂ ಮಸ್ತ್ ಬರೀರಿ, ಅದಕ್ಕೆ ಜಲ್ದಿ ಹಚ್ಚಲಾಗಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದು ಆರಾಮ್ಸೆ ಹೋಗ್ಬೇಕಂತ ನಾವೇ ಲೇಟಾಗಿ ಎದ್ದೇವ್ರಿ. ಈಗ ಎಲ್ಲರೂ ಆಲ್ರೆಡಿ ಜಳಕದಾಗೈತೆ ರೀ. ಇನ್ನೊಂದು ಇಬ್ಬರು ಅದಾರ, ಸಣ್ಣಗೆ ಹೋಗೋಣ ರೀ ತಳಗೆ, ಕಾಫಿ ಕುಡಿಯೋನು ಹೋಗೋಣ. ಆಮೇಲೆ ಇಲ್ಲಿ ಗುಡಿಯಾಗ ಬರೇ ಲುಂಗಿ ಅಷ್ಟೇ ಹಾಕೊಂಡು ಹೋಗ್ಬೇಕಂತ ರೀ, ಪ್ಯಾಂಟ್ ಅದೇನೂ ಬಿಡಂಗಿಲ್ಲ. ಸೊ ನೋಡ್ರಿ, ರೀ ಶೃಂಗೇರಿ ಶಾರದಾಂಬಾ ದೇವಸ್ಥಾನ. ಸೊ ಒಳಗಂತೂ ಅಷ್ಟೊಂದು ರಶ್ ಇಲ್ಲ, ಇಲ್ಲಿ ಮಸ್ತ್ 2 ಹಂಗೆ ಅದಾವ್ರಿ. ಸೊ ಗುಡಿ ಮಸ್ತ್ ಐತ್ರಿ, ಮಳೆ ಬರತೈತಿ, ತೋರಿಸ್ತೀನಿ. ಸೊ ಗೈಸ್, ದರ್ಶನ ಎಲ್ಲ ಮಾಡಿ ಬಂದಿರಿ, ಮಸ್ತ್ ಇತ್ತು ರೀ ಗುಡಿ. ಅವೆಲ್ಲ ಒಳಗೆಲ್ಲ ಆನೆ ಮೂರ್ತಿ, ಕುದುರೆ ಮೂರ್ತಿ ಎಲ್ಲ ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಾಡಿದ್ದೆ ರೀ ಒಂದು, ಅವರಲ್ಲಿ ಸೆಕ್ಯೂರಿಟಿ ಫೋನ್ ತೊಗೊಂಡೆಲ್ಲ ಡಿಲೀಟ್ ಮಾಡಿಸ್ಬಿಟ್ಟು, ಸುಮ್ಮಲ್ಲ ಮತ್ತು ರೀಸೆಂಟ್ಲಿ ಡಿಲೀಟೆಡ್ ಅಂದ್ರೆ ಡಿಲೀಟ್ ಮಾಡಿಸ್ಬಿಟ್ಟು. ಸೊ ಏನಂತ ದರ್ಶನ ಮಾಡ್ಬೋದು. ಇನ್ನೂ ಅಲ್ಲೊಂದು ಗುಡಿ ಐತ್ರಿ, ಅಲ್ಲಿ ಹೋಗೋಣ. ಮಳೆ ಬರತೈತೆ, ಅದಕ್ಕೆ ನಿತ್ಯ. ಗೈಸ್, ಈಗ ದರ್ಶನ ಎಲ್ಲ ಆಯ್ತು ರೀ. ಈ ಟೆಂಪಲ್ 2 ಆಯ್ತು ರೀ. ಬಟ್ ಒಳಗೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ, ಒಂದು ಕಡೆ ಮಾಡಿದೆ, ಅದನ್ನೂ ಡಿಲೀಟ್ ಮಾಡಿದೆ. ಸೊ ಈಗ ನಾವು ನಾಷ್ಟ ಮಾಡಕ್ಕೆ ಹೊಂಟೇವಿ. ಅದಕ್ಕಿಂತ ಮೊದಲು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಬೇಕು. ಹಿಂಗೆ ಯಾಕಲ್ಲ ಲುಂಗಿ ಪಂಚೆ ಇಲ್ಲಿ ಆ್ಯಕ್ಚುಲಿ ಏನಂತಾರೆ, ಶರ್ಟ್ ಪ್ಯಾಂಟ್ ಅಲೌಡ್ ಐತಿ. ಸರಿ, ನನಗೆ ಗೊತ್ತಿರಲಿಲ್ಲ. ರಾತ್ರಿ ಯಾರೋ ಅಂದ್ರೆ ಇಲ್ಲ, ಬರೀ ಲುಂಗಿ ಪಂಚೆ ಅಷ್ಟು ಹಾಕೋಬೇಕು. ಸೊ ಅದ್ರ ಸಂಬಂಧ ಅಂಥೇಳಿ ಎಲ್ಲರಿಗೆ ಅದೇ ಹೇಳಿಬಿಟ್ಟು ರೀ, ಲುಂಗಿ ಪಂಚೆ ಇದು ಸ್ಪೆಷಲಿ ಧರ್ಮಸ್ಥಳಕ್ಕಂತ ಇಟ್ಟಿದ್ದೇವೆ. ಇರಲಿ ಬಿಟ್ಟು ನಡಿ. ಸೊ ಈಗ ಹಾಸ್ಕೊಳಕ್ಕೆ ಗಾಡಿ ನಮ್ದು ಲಾಕ್ ಮಾಡಿಬಿಟ್ಟಾರ್ರಿ ಪೊಲೀಸರು. ಇಲ್ಲಿ ಗುಡಿ ಮುಂದೆ ನಿಲ್ಸಿದ್ದೇವೆ. ಇಲ್ಲಿ ಆ್ಯಕ್ಚುಲಿ ನೋ ಪಾರ್ಕಿಂಗ್ ಇರ್ತದೆ. ಸೊ ನೋಡಿರಿ, ನಮ್ಮ 2 ಗಾಡಿ ಇದು, ಆಮೇಲೆ ಅದು 2 ಲಾಕ್ ಮಾಡಿಬಿಟ್ಟಾರೆ. ಸೊ ಇದು ಫೈನ್ ಕೊಟ್ಟು ಬಿಡಿಸ್ಕೋಬೇಕ್ರಿ. ಗಾಡಿ ಲಾಕ್ ಅಂತ ಓಪನ್ ಮಾಡಿಲ್ಲ ರೀ. ಅವ್ರು ಪವನಲ್ಲಿ ಹೋಗ್ಯಾರ, ಪೊಲೀಸ್ ಕೂಡ ಮಾತಾಡೋಕೆ. ಸೊ ನಮಗೆ ಎಲ್ಲರಿಗೂ ಹೊಸ ಆಗೈತಿ. ಮೊದಲು ನಾಷ್ಟ ಮಾಡೋಣ ರೀ. ಗಾಡಿ ಹೆಂಗಂದ್ರೆ ಫೈನ್ ಹಾಕ್ಯಾರ, ಅಲ್ಲಿ ನಿಂದಿರಲಿ. ಸೊ ನಾಷ್ಟ ಮಾಡೋಣ. ಈಗ ನಾಷ್ಟ ಮುಗ್ಕೊಂಡು ಹೊಂಟೇವ್ರಿ. ಕಾರು ನಮ್ದು ಬಿಟ್ರಿ, ಸ್ವಲ್ಪ ಏನೇನು ಹೇಳಿದ್ರು ಬಿಟ್ಟರು. ಈಗ ನಡ್ಕೊತ ಹೋಗ್ಬಿಟ್ರಿ, ಮಳೆ ಬರತೈತಿ, ಜಲ್ದಿ ಹೋಗ್ತೀವಿ ನೋಡ್ರಿ. ಸೊ ಗೈಸ್, ಈಗ ರೂಮಿಗೆ ಬಂದು ಫ್ರೆಶ್ ಆಗಿ ರೆಡಿ ಆಗಿ ಚೆಕ್ಔಟ್ ಮಾಡತ್ತೇವ್ರಿ. ಸೊ ಈಗ ನಾವು ಹೊಂಟೇವು ಕಾಫಿ ಎಸ್ಟೇಟಿಗೆ ಕಳ್ಸಕ್ಕೆ. ಸೊ ಗೈಸ್, ಚಲೋ ಚಲೋ. ಗೈಸ್, ಇಲ್ಲಿ ಆನ್ ದ ವೇದಾಗ ಇದೊಂದು ಗಿಡ ಬಿದ್ದೈತ್ರಿ. ಸೊ ಈಗ ಎಲ್ಲರೂ ಕೂಡಿ ಇದು ಗಿಡ ತೆಗಿತಾರೆ, ಯಾಕಂದ್ರೆ ರೋಡ್ ಬ್ಲಾಕ್ ಆಗೈತ್ರಿ, ಗಿಡ ಬಿದ್ದಿತ್ತು ಸಮುದ್ರ. ಸೊ ನೋಡ್ರಿ, ನಮ್ಮ ಹುಡುಗರು ಎಲ್ಲ ಗಿಡ ತೆಗಿತಾರೆ. ಪ್ರಜ್ವಲ್ ಗಿಡ ತೆಗಿ ಸರ್. ತೆಗೆದೇವ್ರಿ ಗಿಡ, ಸ್ವಲ್ಪ ಬಾಜು ರೂಸ್ ಮಾಡ್ಯಾವ್ರಿ. ಹೊಂಟೇವ್ರಿ. ಈಗ ನಾವು ಸಂಸೆಗೆ ಬಂದೇವ್ರಿ. ಕುದುರೆಮುಖ ಘಾಟ್ ಇಳಿದು, ಕುದುರೆಮುಖ ಘಾಟ್ ಅಂತೂ ಮಸ್ತ್ ಇತ್ತು ರೀ. ಫುಲ್ ಸಿನಿಮ್ಯಾಟಿಕ್ ವ್ಯೂಸ್ ಥರ ಇರುತ್ತಲ್ಲ, ಪಿಕ್ಚರ್ ಶೂಟಿಂಗ್ ಆ ಟೈಪ್ ಇತ್ತು ರೀ. ಸೊ ಈಗ ನಾವು ಕಾಫಿ ಎಸ್ಟೇಟ್ಗಿಂತ ಮೊದಲು ಒಂದು ರೆಸಾರ್ಟಿಗೆ ಹೊಂಟೇವ್ರಿ, ಬುಕ್ ಮಾಡ್ಬೇಕಂತೇಳಿ. ಎಲ್ಲರೂ ಇವತ್ತು ಅಲ್ಲೇ ಸ್ಟೇ ಮಾಡ್ಬೇಕಂತ ಪ್ಲಾನ್ ಮಾಡೀವಿ. ಸೊ ಇದು ಯಾವುದೋ
ಉಪಾಸನ ಏನು ಉಪಾಸನ ರೆಸಾರ್ಟ್ ಐತೆ ಅದು ನೋಡಾಕೊಂಡ್ರಿ ಇದು ರೆಸಾರ್ಟ್ ಹೋಗು ರೋಡ್ ನೋಡ್ರಿ ಫುಲ್ ಒನ್ ವೇ ಐತ್ರಿ ಇದು ಕಾಡ್ದಾಗ ಐತ್ರಿ ಫುಲ್ ಇದು ಉಪಾಸನ ರೆಸಾರ್ಟ್ ಮಸ್ತ್ ಐತ್ರಿ ಅದ್ರಾಗ 3 ದಿನ ಫುಲ್ ಐತೈತ್ರಿ ಸೊ ಈಗ ಬೇರೆ ಕಡೆ ನೋಡಕ್ಕೆ ಹೋಗ್ಬಿಡ್ತೀನಿ ಫುಲ್ ನೋಡ್ರಿ ಸೊ ಗೈಸ್ ಇದು ಕಾಫಿ ಗುಡ್ಡ ರೆಸಾರ್ಟ್ ಅಂತ ಒಂದು ಬಂದಿದ್ದೇವೆ ಫುಲ್ ಮಸ್ತ್ ಇತ್ತು ರೀ ರೆಸಾರ್ಟ್ ಇಲ್ಲಿ ರೂಮ್ಸ್ ಇಲ್ಲ ಸೊ ಈಗ ನೆಕ್ಸ್ಟ್ ಇನ್ನೊಂದು ನೋಡಕ್ಕೆ ಹೋಗೋಣ ಅಲ್ಲಿ ಐತ್ರಿ ಜೋರು ಇಲ್ಲಿ ಚಾ ಕುಡಕ್ಕೆ ನಿಲ್ಸು ರೀ ಏನು ಮಸ್ತ್ ಐತೆ ನೋಡ್ರಿ ಬ್ಯಾಕ್ ಸೈಡ್ ವ್ಯೂ ಪಾಯಿಂಟ್ ಫುಲ್ ಎಲ್ಲ ಟೀ ಎಸ್ಟೇಟ್ ಕಾಫಿ ಎಸ್ಟೇಟ್ ಫುಲ್ ಮಸ್ತ್ ಒಂದು ದೊಡ್ಡ ಗುಡ್ಡ ಆಮೇಲೆ ಇಲ್ಲೆಲ್ಲ ಮುಂದೆ ಹಂಗೆ ಐತ್ರಿ ಇಲ್ಲೊಂದು ಗಣಪತಿ ಗುಡಿ ಐತ್ರಿ ಅಲ್ಲಿ ಒಂದು 2-3 ಫಿಲ್ಮ್ ಶೂಟ್ ಆಗ್ಯಾವ್ರಿ ಸೊ ಚಾ ಕೊಡ್ಬೇಕು ಇದು ಆಮೇಲೆ ಇದೇನೈತಲ್ರಿ ಇದು ಭಾಳ ಫೇಮಸ್ ಪ್ಲೇಸ್ ಚಹಾ ಮತ್ತು ಕಾಫಿ ತಗೊಳ್ಳಿ ಸೊ ಇಲ್ಲಿ ಚಾನು ಕುಡಿಯಾತೀವಿ ಆಮೇಲೆ ಚಹಾ ಪುಡಿನೂ ಹೊಯ್ಯಾತೀವಿ ಗೈಸ್ ಈಗ ರೆಸಾರ್ಟ್ಸ್ ಎಲ್ಲ ಭಾಳ ನೋಡೀವ್ರಿ ಕಳಸವರೆಗೂ ಹೊರನಾಡ್ದಾಗ ಕಳಸ ಯಾವ ರೋಡ್ದಾವ ಎಲ್ಲ ಕಳಸ ಮಟ್ಟ ನೋಡ್ಕೊಂಡು ಬಂದೆವು ಅಷ್ಟೇ ನಮ್ಗೆ ಇಷ್ಟ ಆಗಿಲ್ಲ ಆಮೇಲೆ ಸ್ವಲ್ಪ ಸ್ಮಾಲ್ ಚೇಂಜ್ ಮಾಡಿರಿ ಈಗ ಆಲ್ರೆಡಿ 6:30 ಆಗೈತೆ ಸೊ ಈಗಿದ್ರೆ ನಮಗೇನು ಉಪಯೋಗ ಇಲ್ಲ ಮತ್ತು 11 ಗಂಟೆ ಚೆಕ್ಔಟ್ ಮಾಡ್ಬೇಕಂತೆ ಸೊ ಅದಕ್ಕೆ ನಾಳೆ ಫುಲ್ ಡೇ ರೆಸಾರ್ಟ್ ಸ್ಟೇ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿ ಸೊ ಇವತ್ತು ಹೊರನಾಡ್ಗೆ ಹೋಗಿ ಟೆಂಪಲ್ ವಿಸಿಟ್ ಮಾಡಿ ದರ್ಶನ ತೊಗೊಂಡು ನಾಳೆ ಫುಲ್ ಡೇ ರೆಸಾರ್ಟ್ದಾಗ ಇರ್ಬೇಕು ಮಾಡಿ ಸೊ ಈಗಂದ್ರು ಸ್ವಲ್ಪ ಏನಾರ ಲೈಟಾಗಿ ಸ್ನ್ಯಾಕ್ಸ್ ತಿಂದಿದ್ವಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ ಯಾಕೆ ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ ಮುಂಜಾನೆ ನಾಷ್ಟ ಮಾಡ್ತೇವ್ರಿ ಸೊ ಏನು ಸ್ವಲ್ಪ ಲೈಟಾಗಿ ತಿಂದು ಹೋಗುಣ್ರಿ ಹೊರನಾಡು ನಾವು ನೋಡ್ರಿ ಅವ್ ಫೋನ ಹಿಂಗೆ ಬಂದೈತನ ತೊಗೊಂಡು ತಿನ್ನತ್ತಾನ್ರಿ ಇನ್ನೊಬ್ಬ ಪ್ರಜ್ವಲ್ ನಮ್ಮ ನೋಡಕ್ಕೂ ಬಿಡಲ್ಲ ಆಗ್ಯಾರ ಇಲ್ಲಿ ಪ್ಲೇಟ್ದಾಗ ನಮ್ಮ ಸಂದೇಶನ್ ಬರ್ಡೇ ಐತಿ ಈಗ ಕೇಕ್ ತೊಗೊಂಬಂದೇವು ಹೆಸರು ತಪ್ಪರ ಸಂದೇಶ್ ಇದೆ ಸಂದೇಶ್ ಮಾಡ್ಬಿಟ್ಟ ಅಂದ್ರೆ ನೋಡಾರ ತಂದೇವು ಸೊ ಇರಲಿ ಹ್ಯಾಪಿ ಬರ್ಡೇ ಟು ಯು Happy birthday to you. Happy birthday to you. To you. To you. To you. To you. To you. ಸಾಕು ಸಾಕು ಸ್ನ್ಯಾಕ್ಸ್ ಎಲ್ಲ ಐತ್ರಿ ಸಂದೇಶನ್ ಬಡ್ಡೆ ಇತ್ತು ಕೇಕ್ ಎಲ್ಲ ಕಟ್ಟಿಂಗ್ನೂ ಆಯ್ತು ರೀ ಸೊ ಈಗ ಹೊಂಟೇವು ನಾವು ಹೊರನಾಡಕ್ಕೆ ಸ್ಟೇ ಮಾಡಕ್ಕೆ ಸೊ ಅಲ್ಲೇ ಇದ್ದು ದೇವ್ರ ದರ್ಶನ ಮಾಡಿ ಸೊ ನಾಳೆ ಎಲ್ಲರೂ ಹುಡುಕ್ಬೇಕ್ರಿ ಈಗ ಹೊರನಾಡಿಗೆ ಬಂದೇವ್ರಿ ಇಲ್ಲಿ ನೇತ್ರಾವತಿ ನಿವಾಸ ಅಂತ ಐತಿ ಇಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಸೊ ಈಗಂತೂ 8 ಆಗೈತೆ ಆಲ್ಮೋಸ್ಟ್ ಫ್ರೆಶ್ ಅಪ್ ಅದಾಗಿ ಇಲ್ಲಿ ಹೊರನಾಡ ದೇವಸ್ಥಾನದಾಗ ಅನ್ನಪ್ರಸಾದ ಇರ್ತೈತೆ ರೀ ಸೊ ಅದಕ್ಕೆ ಹೋಗೋಣ ಫಸ್ಟ್ ಮಮ್ಮಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಈಗ ಬಂದೇವ್ರಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡ್ದಾಗ ಸೊ ಈಗೇನು ದರ್ಶನ ಬೇಡ ಅಂತ ಬಂದೇವ್ರಿ ಯಾಕಂದರೆ ಮುಂಜಾನೆ ಆ ಕಡೆ ತಿರುಗಾಡಿ ಹೋಗಿ ಫ್ರೆಶ್ ಇರಲ್ಲ ಸೊ ನಾಳೆ ಬೆಳಗ್ಗೆ ಜಳಕ ಮಾಡಿ ಡೈರೆಕ್ಟ್ ದೇವ್ರ ದರ್ಶನ ತೊಗೊಂಡ್ರಿ ಈಗ ಡೈರೆಕ್ಟ್ ಅನ್ನಪ್ರಸಾದ ಹೋಗ್ರಿ ಸೊ ಗೈಸ್ ಈಗಂತರೂ ಮಸ್ತ್ ಅನ್ನಪ್ರಸಾದ ಐತ್ರಿ ಭಾರಿ ಐತ್ರಿ ಅನ್ನಪ್ರಸಾದ ಅನ್ನ ಸಾರು ಪುಳಿಯೋಗರೆ ಮಜ್ಜಿಗೆ ಭಾಳಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಅಲ್ಲಿ ವಿಡಿಯೋಗ್ರಫಿ ಇಸ್ ಪ್ರೊಹಿಬಿಟೆಡ್ ಅಂತ ಬಂದಿತ್ತು ಫೋಟೋಗ್ರಾಫಿ ಅಂದರೂ ಸುಮ್ಮನೆ ಹೆಂಗೋ ಮಾಡಿದೆ ರೀ ಇವತ್ತಂತರೂ ಭಾಳಷ್ಟು ಪ್ಲೇಸಸ್ ನಾವು ತಿರುಗಾಡಿಲ್ಲ ಇವತ್ತಿನ ಡೇ ಫುಲ್ ಚಿಲ್ಲಾಗಿ ಆಗೈತೆ ರೀ ಮಾರ್ನಿಂಗಲ್ಲಿ ಶೃಂಗೇರಿ ದೇವಸ್ಥಾನ ದರ್ಶನ ತೊಗೊಂಡೇವಿ ರೀ ಆಮೇಲೆ ಅಲ್ಲೊಂದು ಕಡೆ ಟೀ ಪೌಡ್ರ್ ಆಮೇಲೆ ಟೀ ಕುಡ್ದು ಟೀ ಎಸ್ಟೇಟ್ ನೋಡಿದೆ ದೆನ್ ಈಗ ಇಲ್ಲಿ ಹೊರನಾಡು ಕಡೆ ಈಗ ದೇವ್ರ ದರ್ಶನ ಅಂತೂ ಮಾರ್ನಿಂಗ್ ಮಾಡೋಣ್ರಿ ಸೊ ಈಗಂತರೂ ಹೋಗಿ ಹಾಕೊಂಡು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ನಾಳೆ ವ್ಲಾಗ್ ನೆಕ್ಸ್ಟ್ ಪಾರ್ಟ್ದಾಗ ನೋಡತ್ರಿ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಜಲ್ದಿನೇ ಸಿಗೋಣ ನೆಕ್ಸ್ಟ್ ವ್ಲಾಗ್